बीजापुर में एक बार फिर सियासी और प्रशासनिक हलचल तेज हो गई है। रहित भारतीय पक्ष ने जिला प्रशासन के खिलाफ गंभीर आरोप लगाते हुए डिप्टी कमिश्नर को एक आधिकारिक शिकायत सौंपी है। पार्टी के नेताओं का आरोप है कि सरकारी योजनाओं के इम्प्लीमेंटेशन में कई तरह की अनियमितताएं और भ्रष्टाचार हो रहा है, जिससे आम जनता को मिलने वाली सुविधाएं प्रभावित हो रही हैं। इस शिकायत में कई महत्वपूर्ण मुद्दों को उठाया गया है और संबंधित अधिकारियों के खिलाफ जांच कर कड़ी कार्रवाई की मांग की गई है। रहित भारतीय पक्ष का कहना है कि जनता के हितों को नजरअंदाज किया जा रहा है और सरकारी तंत्र में जवाबदेही की कमी नजर आ रही है। अब सबकी नजरें जिला प्रशासन पर टिकी हुई हैं। क्या इन आरोपों की जांच होगी? क्या दोषियों पर कार्रवाई होगी या फिर ये शिकायत भी फाइलों में दब कर रह जाएंगी? बीजापुर की सियासत और प्रशासन से जुड़ी बड़ी खबर पर हमारी नजर बनी हुई है। आप इस मामले में क्या कहना चाहते हैं, कमेंट करके जरूर बताएं। बीजापुर से रिपोर्टर साहिबलाल हिप्परगी की एक खास रिपोर्ट। ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಏನಪ್ಪ ಒಂದು ಸಾರ್ವಜನಿಕರಿಗೆ ವಿದ್ಯುತ್ ಸಂಪರ್ಕ ಕೊಡ್ರಿ ತೆಗೆಸಿಂದ ನಾವು ರ್ಯಾಲಿ ಮುಖಾಂತರ ಬಂದು ಜಿಲ್ಲಾಧಿಕಾರಿಗಳು ಕೊಡಾಕತ್ತೀವಿ। ಅದಕ್ಕೆ ನಾನು ಹೇಳಕ್ಕೆ ಇಷ್ಟಪಡೋದು ಇಷ್ಟೇ, ಸಾರ್ವಜನಿಕರಿಗೆ ಏನಪ್ಪ ವಿದ್ಯುತ್ ಸಂಪರ್ಕ ಇದೆ, ವಿದ್ಯುತ್ ಸಂಪರ್ಕ ಒಂದು ಆಧಾರ್ ಕಾರ್ಡ್ ಕೊಡಬೇಕು, ಆಮೇಲೆ ಪ್ರೂಫ್ ಆಫ್ ಓನರ್ಶಿಪ್ ಏನು ಜಾಗ ಖರೀದಿ ಪತ್ರ ಇರ್ತೈತಿ ಅದ್ರ ಒಂದು ಕಾಪಿ ಕೊಟ್ಟರೆ ಕರೆಂಟ್ ಕೊಡ್ಬೇಕಂತ ನಾ ಕರ್ನಾಟಕ ಸರ್ಕಾರಕ್ಕೆ ಆಗ್ರಹ ಮಾಡ್ತೀವಿ। ಈಗಾಗಲೇ ಒಂದು 2 ರೀತಿಯಿಂದ ಕೊಡಕ್ಕೆ ಚಾಲು ಮಾಡಿದ್ದಾರೆ। 1200 ಸ್ಕ್ವೇರ್ ಫೀಟ್, ಆಮೇಲೆ 2400 ಸ್ಕ್ವೇರ್ ಫೀಟ್ ಕೊಡಕತ್ತಾರೆ। ಅದರಲ್ಲಿ ಏನದಪ್ಪ ಗೊಂದಲ ಇದೆ, ಏನು ಉತ್ತಾರಿ ಕೊಡಬೇಕು, ಖರೀದಿ ಪತ್ರ ಕೊಡಬೇಕು, ಈ ಟೈಪ್ ಗೊಂದಲಿದೆ। ಬಕ್ಷೀಸ್ ಪತ್ರಗಳ ಸಂಖ್ಯೆ ಕರೆಂಟ್ ಕೊಡ್ಬೇಕಂತ ನಾನು ಆಗ್ರಹ ಮಾಡ್ತೀನಿ ಮುಖ್ಯಮಂತ್ರಿಗೆ। ಸರ್, ಬಡವ್ರು ಏನು ಮಾಡ್ಬೇಕು? 1200 ಸ್ಕ್ವೇರ್ ಫೀಟ್ 2400 ಸ್ಕ್ವೇರ್ ಫೀಟ್ ಅಂತಂದ್ರಿ ಸರ್, ಕಡು ಬಡವ ಏನು ಮಾಡ್ತಾವ? ಒಂದು ರೂಮಿನ ಜಾಗ ತಗೊಂಡಿರ್ತಾನವ, ಅಂತವ್ ಏನು ಮಾಡಕ್ ಸಾಧ್ಯ ಐತಿ? ಈಗ ಅದೇ ಹೋರಾಟ ಅದಕ್ಕೆ ನಾವು ಮಾಡಕತ್ತಿದ್ದೀವಿ। ಸರ್ಕಾರದ ಮೇಲೆ ಒತ್ತಡ ಯಾಕೆ ತರಾಕತ್ತೀವಪ್ಪ ಅಂತಂದ್ರೆ, ಏನ ಒಂದು ಬಡ ಜನರ ಒಂದು ಕಷ್ಟ ಸುಖಗಳು ಏನು ಎಸಿ ಕಾರ್ಯ ಕುತ್ಕೊಂಡು ಅಡ್ಡಿರ್ತಾರ, ಅಲ್ಲಿ ವಿಧಾನಸೌಧದಾಗ ಎಸಿ ರೂಮ್ನಾಗ ಕುತ್ಕೊಂಡು ಅಡ್ಡಿರ್ತಾರ, ಅವ್ರಿಗೆ ಗೊತ್ತಾಗೋದಿಲ್ಲ। ಆಮ್ಯಾಗ ಈ ಒಂದು ಕರೆಂಟ್ ಬಗ್ಗೆ ಯಾವೊಬ್ಬ ಜನಪ್ರತಿನಿಧಿಗಳು ಇದಕ್ಕೆ ಪ್ರತಿಕ್ರಿಯಿಸಿಲ್ಲ। ಏನಪ್ಪಾ ಅಂತಂದ್ರೆ ಸಮಸ್ಯೆ ಬಗ್ಗೆ ಹೆಂಗಿದಾವಪ್ಪ ಅಂತಂದ್ರೆ, ಅವ್ರವೇ MLAಗಳು MP ಗಳು ಇವ್ರವೇ NL ಲೇಔಟ್ ಅದಾವೆ। ಆ NL ಲೇಔಟ್ ಇರೋದ್ರಿಂದ ಈ ಸಾರ್ವಜನಿಕರ ಬಗ್ಗೆ ಅವ್ರಿಗೆ ಕರೆ ಇದಿಲ್ಲ, ಕಿಂಚಿತ್ತು ಕಾಳಜಿ ಇಲ್ಲ। ಆದ ಕಾರಣ ಏನಂತಪ್ಪ, ಸರ್ಕಾರ ಕೂಡಲೇ ಒಂದು ಸಾರ್ವಜನಿಕರಿಗೆ ವಿದ್ಯುತ್ ಸಂಪರ್ಕ ಕೊಡುವ ವ್ಯವಸ್ಥೆ ಮಾಡ್ಬೇಕಂತ ನಾನು ಮುಖ್ಯಮಂತ್ರಿಗಳಿಗೆ, ಆಮ್ಯಾಗ ಕೂಡಲೇ ಏನಪ್ಪ KERC ಆಯೋಗದ ಅಧ್ಯಕ್ಷರು ಇದರ ಬಗ್ಗೆ ನೀವು ಮುತುವರ್ಜಿ ವಹಿಸಿ ಏನ ಆದೇಶ ಮಾಡಬೇಕು। ಆದೇಶ ಮಾಡಲಿಲ್ಲಂದ್ರೆ ನಿಮ್ಮ ಕಚೇರಿವರೆಗೆ ಹೋರಾಟ ಬರ್ತದೆ KERC ಆಯೋಗದ ಅಧ್ಯಕ್ಷರಿಗೆ ಎಚ್ಚರ ಕೊಡ್ತಾರೆ। ಒಂದು ಎಣ್ಣೆ ಪ್ಲಾಟ್ ತಗೋಬೇಕಾದ್ರೆ 40 ರಿಂದ 50 ಲಕ್ಷ ಬೇಕು, ಬಡವರು ಎಲ್ಲಿ ತರಕ್ ಸಾಧ್ಯತೆ? ಒಂದು ಎಣ್ಣೆ ಪ್ಲಾಟ್ ತಗೋ ಬಡವರಿಗೆ ಬಹಳ ಅನಾನುಕೂಲ ಆಗಿದ್ರಿ ನಿಮ್ಗೆ ಹೇಳ್ಬೇಕಂದ್ರೆ, ಈಗ ಬಡವರು ಒಂದು ಹೋರಾಟಕ್ಕೂ ಬರೋದಿಲ್ಲ। ಇತ್ತಿತ್ತಲಾಗಿ ಏನಾಗಿದ್ದಪ್ಪ ಅಂತಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಮಾರ್ಗದರ್ಶನ ತೋರಿದ ಯಾವುದೇ ಒಂದು ಕೆಲಸಗಳನ್ನ ಹೋರಾಟದ ಮುಖಾಂತರ ತಗೊಳ್ಳೋದಾಯ್ತಪ್ಪ ಅಂತಂದ್ರೆ ಮತ್ತೆ ನಾವು ಇಲ್ಲಿ ಅಧಿಕಾರಿಗಳಿಗೆ ಕೊಟ್ಟು ಏನು ಉಪಯೋಗ? ಅದಕ್ಕೆ ಕಾರಣ ಜನರಿಗೆ ನಾ ಹೇಳಕ್ ಇಷ್ಟಪಡೋದು ಇಷ್ಟೇ, ಇಂಥವೆಲ್ಲ ಏನು ರೊಕ್ಕ ಹಂಚಿ ಹಣ ಹಂಚಿ ಗಂಡ ಹಂಚಿ ಇವರು ಅಧಿಕಾರ ಅನುಭವಿಸಿ ನಿಮಗೆ ಸಿಗ್ಲಾರ್ದಂಗೆ ಮಾಡಬೇಡ್ರಿ। ಆಮೇಲೆ ನಿಮಗೆ ಸಾರ್ವಜನಿಕರಿಗೆ ಯಾರು ಜನ ಸಿಗ್ತಾರ ಅಂಥವ್ರಿಗೆ ಆರಿಸಿ ಕಳ್ಸತ್ತೆ ನಾ ಜನರಿಗೆ ವಿನಂತಿ ಮಾಡ್ಬೋದು। ಸರ್, ಮುಂದಿನ ದಿನಮಾನಗಳಲ್ಲಿ ಗುಂಟಾ ಪ್ಲಾಟ್ಗಳಿಗೆ ಮೀಟರ್ ಕೊಡ್ಲಿಕ್ಕೆ ಮುಂದಿನ ಹೋರಾಟ ಯಾವ ರೀತಿ ಇರ್ತದೆ? ಇಲ್ಲ, ಮುಂದಿನ ಹೋರಾಟ ಅಂದ್ರೆ ಭಾಳ ಇದು ಇರ್ತಾರೆ, ಭಾಳ ಗಂಭೀರತೆ ಇರ್ತದೆ। ನಿಮ್ಗೆ ಹೇಳ್ಬೇಕಂದ್ರೆ ರೂಪರೇಷೆ ಹೆಂಗಾಗಿತ್ತಪ್ಪ ಅಂತಂದ್ರೆ, ಒಂದು ಹೆಸ್ಕಾಂ ಕಚೇರಿಗಳನ್ನ ಬೀಗ ಹಾಕ್ಬೇಕಾಗತ್ತೆ। ನಿಮ್ಗೆ ಹೇಳ್ಬೇಕಂದ್ರೆ ನೀವು ಎದಕ್ ಬೇಕು? ಕರೆಂಟೇ ಕೊಡೋದಿಲ್ಲ ಅಂತಂದ್ರೆ ನೀವು ಎದಕ್ ಬೇಕು? ಈಗ ಹಿಂಗಾಗಿ ಏನ್ ಮಾಡೈತಪ್ಪ ಅಂತಂದ್ರೆ, ಈ ವಿದ್ಯುತ್ ಕಂಪನಿಗಳನ್ನ ಪ್ರೈವೇಟೈಸೇಷನ್ ಕೊಡಕತ್ತಾರೆ। ಯಾಕಪ್ಪ ಅಂತಂದ್ರೆ ಅವ್ರಿಗೆ ರೊಕ್ಕ ಬರ್ತಾ ಇಲ್ಲ। ಈಗ ಸಾರ್ವಜನಿಕರಿಗೆ ವಿದ್ಯುತ್ ಸಂಪರ್ಕ ಕೊಟ್ರಪ್ಪ ಅಂದ್ರೆ ಅವ್ರಿಗೆ ಡಿಪಾಸಿಟ್ ಬರ್ತದೆ, ಬಿಲ್ಲು ಬರ್ತದೆ, ಇದರಿಂದ ಕಂಪನಿಗಳು ಪ್ರಾಫಿಟ್ ಬರ್ತಾವೆ। ಆಮ್ಯಾಗ ಸಾರ್ವಜನಿಕರು ಕರೆಂಟ್ ಕೊಡ್ಲಿಕ್ಕಪ್ಪ ಅಂತಂದ್ರೆ ಒಂದು ಕಳ್ಳತನ ಮಾಡೋದು ಸಹ ಇದು ನಿಮ್ಗೆ ಹೇಳ್ಬೇಕಂತೆ, ಆ ಕಳ್ಳತನ ಮಾಡಬಾರ್ದು ಅಂದ್ರೆ ಕರೆಂಟ್ ಕೊಡ್ಬೇಕು। ಸರ್, ಇದು ಸರ್ ಎಷ್ಟೋ ಜನ ಕ್ಲಾಸ್ 1 ಕಾಂಟ್ರಾಕ್ಟರ್ಗಳು ಆಯ್ತು ಸರ್, KEB ಕಾಂಟ್ರಾಕ್ಟ್ ಕೊಡ್ತೀರಿ, ಅವ್ರ ಜೀವನ ಸುರಿಕೆ ಆಯ್ತು, ಅಧೋಗತಿಗೆ ಬಂದದ, ಇದಕ್ಕೆ ಬಗ್ಗೆ ಏನು ಹೇಳ್ತೀರಿ ಸರ್? ಈಗ ಅದೇ ಸರ್, ನಿಮ್ಗೆ ಹೇಳ್ಬೇಕಂದ್ರೆ ಮೊನ್ನೆ ನಾವು ಹೋರಾಟ ಮಾಡಿದ್ದೇವೆ। ಈಗೇನು ಕಾಂಟ್ರಾಕ್ಟರ್ ಒಂದು ಏನು ಸಿವಿಲ್ ಗುತ್ತಿಗೆದಾರ ಹೆಂಗಾಗಿತ್ತು, ಈ ಇಲೆಕ್ಟ್ರಿಕಲ್ ಗುತ್ತಿಗೆದಾರ ಬಗ್ಗೆ ಆ ಪರಿಸ್ಥಿತಿ ಬಂದಿದ್ದಿಲ್ಲ, ಇನ್ನು ಮುಂದೆ ಬರ್ತಾ ಇತ್ತು। ಈಗ ಏನಂತ ಒಂದು ಸ್ವಲ್ಪ ಅಚಾನಕ ನಮ್ಮ ಹೋರಾಟಗಳಿಂದ ಒಂದು ಸ್ವಲ್ಪ ಸ್ಟಾರ್ಟ್ ಆಗಿದೆ ಗಾಡಿಗಳು। ಈಗ ನಮ್ಮ ಹಲವಾರು ಗುತ್ತಿಗೆದಾರರು ಹೇಳ್ತಿದ್ದಾರೆ, ನಿಮ್ಗೆ ಹೇಳ್ಬೇಕಂದ್ರೆ ಇನ್ನು ನಮ್ಮ ಪರಿಸ್ಥಿತಿ ಹೆಂಗ್ ಬರ್ತಿತ್ತಪ್ಪ ಅಂದ್ರೆ ಆಟೋ ಹೊಡೋ ಪರಿಸ್ಥಿತಿ ಬರ್ತಿದೆ। ಆಟೋ ಅದ್ರಸಕ್ಕೆ ಅದು ಏನೋ ಮೂಲಭೂತ ಸೌಕರ್ಯ ನಮ್ದೇನೈತೆ, ನಮ್ಮ ದಂಧೆನೇ ಐತಿ, ಬಟ್ ಆದ್ರೆ ಆ ಪರಿಸ್ಥಿತಿ ಬಿಟ್ಕೊಂಡು ಈ ಕಡೆ ಬರ್ತಿತ್ತು। ಆಗ ಈಗೇನೈತಪ್ಪ ಅಂತಂದ್ರೆ ಒಂದು ಸ್ಟಾರ್ಟ್ ಆಗಿದೆ, ಒಂದು ಸಾಮಾನ್ಯ ಜನರು ಒಂದು ಏನಪ್ಪ ಕರೆಂಟ್ ತಗೊಳ್ಳೋ ವ್ಯವಸ್ಥೆ ಆಗಿದೆ ಅಂತ ಹೇಳ್ತೀನಿ ಸರ್। ಮುಖ್ಯಮಂತ್ರಿ ಆದೇಶ ಮಾಡಿದಷ್ಟಕ್ಕೆ ಯಾಕೆ ಇವ್ರು ಕೊಡ್ತಾ ಇಲ್ಲ? ಈ ಮುಖ್ಯಮಂತ್ರಿ ಆದೇಶ ಮಾಡಿರೋಂಥವ್ರು ಹೆಂಗೈತ್ರಿ, ಅಧಿಕಾರಿಗಳ ಮ್ಯಾಗ ಇದು ಇಲ್ಲ। ಏನಪ್ಪಾ ಅಂತಂದ್ರೆ ಎಕ್ಸಿಕ್ಯೂಟಿವ್ MD ಹೇಳ್ತಾರೆ, ಚೀಫ್ ಇಂಜಿನಿಯರ್ ಕೇಳಲ್ಲ, ಚೀಫ್ ಇಂಜಿನಿಯರ್ ಹೇಳ್ತಾನ SC ಕೇಳಲ್ಲ, SC ಹೇಳ್ತಾನ E ಕೇಳಲ್ಲ, E ಹೇಳ್ತಾನ AWB ಕೇಳಲ್ಲ।
ಆ AWಗಳು ಬಿಟ್ಟರೆ ಅಂದ್ರೆ ಸೆಕ್ಷನ್ ಹತ್ತಿರ ಹೋದ್ರೆ ಅವ್ರದೊಂದು ಕಾನೂನು ಬೇರೆ. ಅಂದ್ರೆ ಅಧಿಕಾರಿಗಳಿಗೆ ಸರ್ಕಾರದ ಮಾತಿನ ಕವಡೆ ಕಾಶಿ ಕಿಮ್ಮತ್ತಿಲ್ಲ ಅಂತ ಕಿಮ್ಮತ್ತಿಲ್ಲ ಆಮೇಲೆ ಇನ್ನು ಜನಪ್ರತಿನಿಧಿಗಳಂದ್ರು ಅದನ್ನ ಕೇಳಕ್ಕೆ ಅವರು ಇದಿಲ್ಲ. ಜನಪ್ರತಿನಿಧಿಗಳು ಯಾಕೆ ಕೇಳ್ತಾರೆ? ಅವರೇ ಪ್ಲಾಟ್ ಹಾಕ್ಯಾರ ದುನಿಯಾದು. ಅದೇ ಅಲ್ರಿ, ನಿಮ್ಗ ಉಸ್ತುವಾರಿ ಸಚಿವರು ಅಂದ್ರು ಪೂರ್ತಿ ಇದು ಹೇಳ್ಬಿಟ್ಟಾರೆ. ಯಾಕಂದ್ರೆ ಮೊನ್ನೆ JDP ಮೀಟಿಂಗ್ದಾಗ ಹೇಳಿದಾರೆ ಅವ್ರೆ, ಏನಪ್ಪಾ ಗುಂಟ ಪ್ಲಾಟ್ಗಳು ಕೊಡ್ಬೇಡ್ರಿ. ಯಾವಪ್ಪ ಅಂದ್ರೆ SC ಅವ್ರಿಗೆ ಹೋಗಿ ಹೇಳಿದ್ದ, ಏನೋ ಸುಮ್ಮನೆ ಹಿಂದಿನ ಗುಂಟ ಪ್ಲಾಟ್ಗಳು ಕೊಡೋದು ಬಂದ್ ಮಾಡ್ಬೇಕು. ಆ ಒಂದು ರೆಫರೆನ್ಸ್ ಇಟ್ಕೊಂಡು ಮಾನ್ಯ ಉಸ್ತುವಾರಿ ಸಚಿವರು ಕೊಡ್ಬೇಡ ಅಂತ ಹೇಳಿದ್ರು. ಈಗ ಆದೇಶಗಳಾಗಿದ್ದಾವೆ, ಆದೇಶಗಳು ಉತ್ತಾರಿ ಕೊಡಾತಾರೆ. ಮತ್ತೆ ಬಕ್ಷಿಸ್ ಪತ್ರಗಳು ಚಾಲು ಮಾಡ್ಬೇಕಂತ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ. ತಮ್ಮ ಹೆಸರು? ಮಲ್ಲಿಕಾರ್ಜುನ್ ತೆಂಗಳಾಳ ದೇಶದ ರೈತ ಭಾರತ ಪಕ್ಷದ ರಾಜ್ಯಾಧ್ಯಕ್ಷ. ಗುಂಟ ಪ್ಲಾಟ್ ತಗೊಳ್ಳದೆ ಬಡ ಜನ, ಎಲ್ಲ ಸಮುದಾಯದ ಬಡವರು ಅಲ್ಲಿ ಹಳ್ಳಿ ಕೆಲಸ ಇಲ್ಲ, ಇಲ್ಲಿ ಏನಾರು ಒಂದು ಕೆಲಸ ಮಾಡೋಣ ಅಂತೇಳಿ ಹಳ್ಳಿಯಿಂದ ಇಲ್ಲಿ ಒಂದು ನಗರಕ್ಕೆ ಧಾವಿಸ್ತಾ ಇದ್ದಾರೆ. ಏನಾರು ಮಾಡಿ ನಮ್ಮ ಮಕ್ಕಳನ್ನೊಂದು ಒಳ್ಳೆ ವಿದ್ಯಾಭ್ಯಾಸ ಮಾಡಿಸ್ಬೇಕು, ಕೂಲಿನಲ್ಲಿ ಮಾಡಿ ಏನೋ ಒಂದು ಇನ್ಫ್ರಾಸ್ಟ್ರಕ್ಚರ್ ಮಾಡುವಂಥ ಬಿಲ್ಡಿಂಗ್ ಕಟ್ಟಡ ಕಾರ್ಮಿಕರಾಗಿರ್ಬೋದು ಅಥವಾ ಎಲೆಕ್ಟ್ರಿಷಿಯನ್ ಕಾಮಗಾರಿ ಮಾಡೋರಾಗಿರ್ಬೋದು, ಇಂಥ ಏನು ಮೂಲಭೂತ ಸೌಲಭ್ಯಗಳನ್ನ ಮಾಡುವಂಥ ಏನು ಜನ ಕೂಲಿ ಕಾರ್ಮಿಕರು ಅವರೆಲ್ಲ ಗುಂಟ ಪ್ಲಾಟ್ ತೊಗೊಳಕ್ಕೆ ಮಾತ್ರ ಅವಕಾಶ ಇರ್ತದೆ. ಏನೇ ಪ್ಲಾಟ್ ತೊಗೋಬೇಕಾದ್ರೆ 30-40 ಲಕ್ಷ ರೂಪಾಯಿ ಬೇಕೀಗ. ಏನೇ ಪ್ಲಾಟ್ ತೊಗೋಬೇಕಾದ್ರೆ ಅಂಥವ್ರೆಲ್ಲ ಬಡವರೆಲ್ಲ ಏನು ಮಾಡಬೇಕು? ಅದಕ್ಕೆ ಗುಂಟ ಪ್ಲಾಟ್ ತೊಗೊಂಡಿರ್ತಾರೆ. ಗುಂಟ ಪ್ಲಾಟ್ ಎಲ್ಲ ತೊಗೊಳಕ್ಕೆ ಅವಕಾಶ ಇಲ್ಲ ಅಂತೇಳಿ ಅವ್ರಿಗೆ ನೋಟ್ರಿ ಆಗಲಿ ಆ ಬಕ್ಷಿಸ್ ಪತ್ರ ಆಗಲಿ ಕೊಟ್ಟಿರಲಿಲ್ಲ ಅಂದ್ರೆ ಅದು ಮತ್ತೆ ಈಗ ಸರ್ಕಾರ ಇಂಥವ್ರಿಗೆ ಏನೊಂದು ನಗರದೊಳಗೆ ಏನು ಪ್ಲಾಟ್ ಹಾಕ್ತಾ ಇದ್ದಾರಲ್ಲ, ಏನೇ ಪ್ಲಾಟ್ ಹಾಕ್ತಾ ಇದ್ದಾರೆ ಅವ್ರಿಗೆ ಸರ್ಕಾರನೇ ಒಂದು 50% ಬಡವರಿಗೆ ಅಂತೇಳಿ ಈಗ ಹೆಂಗೆ ಈಗ ಈ ಕೇಸ್ ಯಾವುದು ಈ ಗೃಹ ಮಂಡಳಿ ಅವ್ರು ಕೊಡ್ತಾರಲ್ಲ, ಈಗ ಕರ್ನಾಟಕ ಗೃಹ ಮಂಡಳಿ ಅವರು ಬಡವರಿಗೆ 20-30 ಸಹಾಯ ಮಾಡ್ತಾರೆ. ಹಂಗೆ ಈ ಖಾಸಗಿ ವಲಯದೊಳಗೇನೆ ಬಡಾವಣೆ ಹಾಕ್ತಾ ಇದಾರಲ್ಲ ಅವ್ರಿಗೂ ಸರ್ಕಾರ ಒಂದು 50% ಬಡವರಿಗೆ ಅದರಾಗ ಪ್ಲಾಟ್ ಕೊಡುವಂಗ ವ್ಯವಸ್ಥೆ ಮಾಡಿಸ್ಬೇಕಲ್ಲ. ಅದ್ರಾಗ 50% ಈ ಪ್ಲಾಟ್ ತಗೊಳ್ಳೋರು, ಒಂದು 50% ಸಬ್ಸಿಡಿ BPL ಫಲಾನುಭವಿ ಇದ್ದವ್ರು ಅಂಥ ಪ್ಲಾಟ್ ತೊಗೊಳಕ್ಕೆ ಅವಕಾಶ ಇರ್ತದೆ. ಹಂಗೇನಾದ್ರು ಸರ್ಕಾರ ಕಾಯ್ದೆ ತೆಗೆದ ಬೇಕಾದ್ರೆ ಗುಂಟ ಪ್ಲಾಟ್ಗಳು ಪೂರ ಬಂದ್ ಮಾಡಿಬಿಡ್ಲಿ. ಅವರು ಈ ಗುಂಟ ಪ್ಲಾಟ್ ಏನು ತೊಗೊಂಡಿದ್ದಾರಲ್ಲ ಅವ್ರಿಗೆ ಯಾವುದೇ ಕಾರಣಕ್ಕೆ ಕರೆಂಟ್ ಕೊಡ್ಲೇಬೇಕು ಅವ್ರಿಗೆ. ಯಾಕಂದ್ರೆ ಮನೆ ಕಟ್ಕೊಂಡಾರ, ನೀವು ಕರೆಂಟ್ ಕೊಡ್ಲಿಲ್ಲ ಅಂದ್ರೆ ಅವ್ರು ಹುಕ್ ಹಾಕಿ ಹುಕ್ ಶೆಟ್ ಹೊಡಿತಾರ. ಮತ್ತು ಅವ್ರಿಗೆ ಕರೆಂಟ್ ಇಲ್ಲಾಂದ್ರೆ ಏನು ಮಾಡ್ಬೇಕು? ಕತ್ತಲ ಕೊಡ್ಲಿಕ್ಕಂತೂ ಸಾಧ್ಯ ಇಲ್ಲ. ಅದಕ್ಕೆ ಸರ್ಕಾರ ಏನೈತಿ, ಈಗಾಗಲೇ ಏನು ಗುಂಟ ಪ್ಲಾಟ್ ತೊಗೊಂಡ ಬಕ್ಷಿಸ್ ಪತ್ರ ಮಾಡ್ಕೊಂಡಿರ್ತಾರ ಅಂಥವ್ರಿಗೆ ನೀವು ಕರೆಂಟ್ ಕೊಡೋ ವ್ಯವಸ್ಥೆ ಮಾಡಿರಿ. ಅವ್ರದ್ದೇನು ಬಕ್ಷಿಸ್ ಪತ್ರ ಮತ್ತು ಆಧಾರ್ ಕಾರ್ಡ್ ಅವೆಲ್ಲ ತೊಗೊಂಡು ಅವ್ರಿಗೆ ಕರೆಂಟ್ ಕೊಡೋಕೆ ವ್ಯವಸ್ಥೆ ಮಾಡಬೇಕು. ಕರೆಂಟ್ ನೀಡದೇ ಇರುವ ಅಧಿಕಾರಿಗಳಿಗೆ ಧಿಕ್ಕಾರ. ಗುತ್ತಿಗೆದಾರ ಸಂಘಕ್ಕೆ ಬಕ್ಷಿಸ್ ಪತ್ರ ಹೊಂದಿರುವ ಗ್ರಾಹಕರ ವಿದ್ಯುತ್ ನೀಡಿದ ಅಧಿಕಾರಿಗಳಿಗೆ, ನೋಂದಣಿ ಪತ್ರ ನೀಡದೇ ಇರುವ ಅಧಿಕಾರಿಗಳಿಗೆ, ಅಧೀಕ್ಷಕ ಅಭಿಯಂತರರಿಗೆ, MD ಅವರಿಗೆ, ಯಾತಕ್ಕಾಗಿ ಹೋರಾಟ? ಯಾತಕ್ಕಾಗಿ ಹೋರಾಟ? ಯಾತಕ್ಕಾಗಿ ಹೋರಾಟ? ಬಸವನಗುಡಿ ತಾಲೂಕು ಮಾತಾಡ್ರಿ ಒಬ್ರು ಯಾರ್ರಿ?